ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇದು ಗುರುವಾರ ಬೆಳಿಗ್ಗೆ ಆಗಿರುತ್ತೆ. ಈ ವಿಡಿಯೋದಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಸಂಡೇ ಆಗಿರುವಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ವಿಡಿಯೋವನ್ನು ಯಾವ ರೀತಿ ವಿಡಿಯೋ ತೆಗಿಬೇಕಂತ ಗೊತ್ತಾಗ್ತಿಲ್ಲ, ಹಾಗಾಗಿ ನಾನು ಜಸ್ಟ್ ಅಡುಗೆ ವಿಡಿಯೋವನ್ನು ಮಾತ್ರ ಈಗ ಹಾಕ್ತಾ ಇದ್ದೀನಿ. ಆಮೇಲೆ ವಿಡಿಯೋ ಮಾಡಿ ನಮಗೆ ಅಭ್ಯಾಸ ಆದ ಹಾಗೆ ಅದು ಇಂಪ್ರೂವ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಮಾಡೋಕ್ಕೆ ಅಂತ ಟೀ ಮಾಡಿಟ್ಟು ಸ್ವಲ್ಪ ಟೀ ಕುಡಿದೆ. ಆಮೇಲೆ ತಿಂಡಿಗೆ ಅಂತ ಇಡ್ಲಿ ಮಾಡಿಟ್ಟಿದ್ವಿ. ಇಡ್ಲಿ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಬುಧವಾರನೇ ನಾವು ಮಾವನ್ನು ಅಂದರೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಬೆಳ್ತಕ್ಕಿ ಮತ್ತು ಉರ್ದು ದಾಳನ್ನು ಒಂದು 5 ಗಂಟೆ ಆದರೂ ನೀರಲ್ಲಿ ನೆನೆ ಹಾಕಿದ್ದೆ. ಆಮೇಲೆ ಇದನ್ನು ನೈಟಲ್ಲಿ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡೆ. ನೋಡಿ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮಿಕ್ಕ ರೈಸ್ ಅಂದರೆ ನಾವು ಊಟ ಮಾಡುವ ರೈಸ್ ಇರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿದರೂ ಕೂಡ ಆಗುತ್ತೆ. ನನಗೆ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು 2 ಸಲ ಗ್ರೈಂಡ್ ಮಾಡಿ ಅದಕ್ಕೆ ಮುಚ್ಚಾಳ ಹಾಕಿ ಅಂದರೆ ಸ್ವಲ್ಪ ಅದ್ರ ಮೇಲೆ ಶುಗರ್ ಹಾಕಿ ಅದನ್ನು ಮುಚ್ಚಿ ಹಾಗೇ ಇಟ್ಟಿದ್ದೆ. ಗುರುವಾರ ಬೆಳಿಗ್ಗೆ ಹೊತ್ತಿಗೆ ಈ ಹಿಟ್ಟು ತುಂಬಾ ಉಬ್ಬಿ ಹುಳಿಯಾಗಿ ಬಂದಿರುತ್ತೆ. ಇದಕ್ಕೆ ನೀವೀಗ ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ನಾನು ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಚ್ಚಿ ಆಮೇಲೆ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಅದನ್ನು ಬೇಯಿಸೋಕೆ ಇಟ್ಬಿಟ್ಟೆ. ಆಗುವಾಗ ಫಿಶ್ ತಂದಿದ್ದರು. ಫಿಶನ್ನು ಕ್ಲೀನ್ ಮಾಡಿ ಫ್ರೈ ಮಾಡೋಕ್ಕೆ ಇಟ್ಬಿಟ್ವಿ. ಅದೇ ಜೊತೆಯೇ ಅವರು ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ತಂದಿದ್ದರು. ಫ್ರೈಡ್ ರೈಸ್ ಮತ್ತು ಫಿಶ್ ಜೊತೆ ನೈಟದ್ದು ಊಟ ಕೂಡ ಆಯಿತು. ಅದೇ ಹೊತ್ತಿಗಾಗುವಾಗ ಪಕ್ಕದ ಮನೆಯವರು ಸ್ವಲ್ಪ ಕೇಕ್ ಕೊಟ್ಟರು. ಅವರ ಮಗನ ಬರ್ತ್ಡೇ ಇತ್ತಂತೆ, ಹಾಗಾಗಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶುಕ್ರವಾರ ಆಗಿರುತ್ತೆ. ಇವತ್ತು ಬೆಳಿಗ್ಗೆನೆ ನಾವು ಉಪ್ಪಿಟ್ಟು ಅಂದರೆ ರೈಸ್ ಉಪ್ಪಿಟ್ಟನ್ನು ಮಾಡಿದ್ವಿ. ಇದನ್ನು ನಮ್ಮ ಸೈಡಲ್ಲಿ ನಾವು ನುಚ್ಚಿ ಅಂತ ಕರಿತೇವೆ, ಅಂದರೆ ಮಂಗಳೂರು ಭಾಗದಲ್ಲಿ. ಸಂಡೇ ಮಾರ್ನಿಂಗ್ ಬೆಳಿಗ್ಗೆನೇ ನೀರು ದೋಸೆ ಮಾಡಿದ್ವಿ. ನೀರು ದೋಸೆ ಅಂದರೆ ನಮ್ಮ ಕರಾವಳಿ ಭಾಗದ್ದು, ಅಂದರೆ ಮಂಗಳೂರು ಸೈಡಲ್ಲಿ ಇದು ತುಂಬಾ ಫೇಮಸ್. ನೀರು ದೋಸೆ ರೆಸಿಪಿ ಬೇಕು ಅಂದರೆ ನೀವು ನಮ್ಮಲ್ಲಿ ಕೇಳ್ಬೋದು, ಅಂದರೆ ಕಮೆಂಟ್ ಮಾಡಿ ಕೇಳ್ಬೋದು. ಇನ್ನು ನೈಟ್ ಹೊತ್ತಿಗಾಗುವಾಗ ಸಂಡೇ ಸ್ವಲ್ಪ ತುಂಬಾ ಬನಾನಾ ಉಳಿದಿತ್ತು, ಇದರ ಮಿಲ್ಕ್ ಶೇಕ್ ಮಾಡಿದ್ವಿ. ಇದಕ್ಕೆ ಸ್ವಲ್ಪ ಬನಾನಾ ಮತ್ತು ನೀವು ಹನಿ ಇದ್ದರೆ ಹನಿ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಥರ ಮಾಡಿ ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಡೇ ನೈಟ್ ಊಟ ಎಲ್ಲ ಆದಮೇಲೆ ಫಿಶ್ ಅಕ್ವೇರಿಯಮನ್ನು ಕ್ಲೀನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.